ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ನಮ್ಮಮ್ಮ ಮನೆ ವ್ಲಾಗ್. ನಮ್ಮಮ್ಮ ಅಂತೂ ಮನೆ ಮುಂದೆ ಒಂದು ಮಿನಿ ಪಾರ್ಕ್ನೇ ಮಾಡ್ಕೊಂಬಿಟ್ಟಿದ್ದಾರೆ. ಫುಲ್ಲು ಗ್ರೀನರಿ, ಕಲರ್ಫುಲ್ ಫ್ಲವರ್ಸು, ಆ ಬೆಳಗಿನ ತಂಪಾದ ವಾತಾವರಣ, ಎಲ್ಲಿ ಎಷ್ಟೊಂದು ಥರ ಬರ್ಡ್ಸ್ ಸೌಂಡು, ಅದೆಲ್ಲ ನೋಡ್ತಾ ಇದ್ದರೆ ಬೆಳಗ್ಗೆ ಎದ್ದಾಗಂತೂ ಆ ಪಾರ್ಕಿಗೆ ಹೋಗಿ ವಾಕ್ ಮಾಡ್ತಾರಲ್ಲ ಆ ಥರನೇ ಫೀಲ್ ಆಗಿಬಿಡುತ್ತೆ. ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಅದಕ್ಕೂ. ಇನ್ನು ನಾನು ನಮ್ಮಮ್ಮವ್ರ ಮನೆಗೆ ಬಂದಿದ್ದೆ. ಸಮ್ಮರ್ ಹಾಲಿಡೇಸ್ ಅಂದರೆ ಗೊತ್ತಲ್ವ, ಎಲ್ಲ ಹೆಣ್ಮಕ್ಳು ಆಸೆ ಪಡೋದೇ ತವ್ರ ಮನೆ. ಅಮ್ಮ ಇಲ್ಲಾಂದರೆ ತವ್ರ ಮನೆಗೆ ಕಳೆನೇ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಯಾಕೆ ಅಂದರೆ ನನಗೇನಿಷ್ಟ ಅಂತ ನಾನೇ ಮರ್ತೋಗಿರ್ತೀನಿ. ಅಲ್ಲೋದಾಗ ನಮ್ಮಮ್ಮ ನಿಂಗೆ ಇದಿಷ್ಟ ಅಲ್ವಾ, ಇದು ಮಾಡ್ಲಾ ಅದು ಮಾಡ್ಲಾ ಅಂತ ಮಾಡಿದಾಗ್ಲೇ ಓ ನನಗೆ ಇದಿಷ್ಟ ಇತ್ತಲ್ವಾ ಅನ್ನೋದು ಒಂದೊಂದು ತಿಂಡಿಗಳು ಆವಾಗ ನೆನಪಾಗುತ್ತೆ. ಆ ಥರ ಫೀಲು ಅಷ್ಟೇ. ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಿತ್ತು. ಇನ್ನು ದೇವ್ರ ದಯೆಯಿಂದ ಈ ಹಸು ಒಂದು ಹುಷಾರಾಗಿಬಿಟ್ರೆ ಸಾಕು. ಈ ಥರ ಮಿಷಿನ್ ಇದ್ದರೆ ಮಾತ್ರ ಹಸುನ ಎತ್ತಕ್ಕೆ ಸಾಧ್ಯ. ಅಷ್ಟು ವೆಯ್ಟ್ ಇರುತ್ತೆ ಇದು ನಮ್ಮಮ್ಮಂಗೋಸ್ಕರ. ಇನ್ನು ನನ್ನ ತಂಗಿರೂ ಸಹ ಬಂದರು ಸಮ್ಮರ್ ಹಾಲಿಡೇಸ್ಗೆ ಅಂತಾನೆ. ಅವ್ರಿಗೂ ಸ್ಕೂಲ್ ರಜೆ ಎಲ್ಲ ಬಂತಲ್ಲ, ಈ ಕರು ಥರ ಆಗುತ್ತೆ. ಅವರಮ್ಮ ಚೆನ್ನಾಗಿಲ್ಲ ಅಂದರೆ ನೋಡಿ, ಆ ಕರುಗೆ ನಾವು ಹಾಲು ಕೊಡಬೇಕು ಬಾಟಲಲ್ಲಿ. ಅದೇ ಅವರಮ್ಮ ಹುಷಾರಾಗಿದ್ದಿದ್ರೆ ಅವ್ರ ಅಮ್ಮನ ಹತ್ರ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹಾಲು ಕುಡಿತಿತ್ತು ಅನಿಸುತ್ತೆ. ಇನ್ನು ನಾನು ಹೊರಟೆ ನಮ್ಮ ಮನೆಗೆ ಹೋಗಬೇಕು ಅಂತ. ನಮ್ಮಮ್ಮ ಅಲ್ಲೇ ಫ್ರೆಶ್ಶಾಗಿ ಸೊಪ್ಪು ಬಂದಿದ್ರು ಅಂದ್ಬಿಟ್ಟು ತೆಗ್ದು ಸೋಸಿ ಕೊಟ್ಟರು. ಇನ್ನು ಮಾವಿನಕಾಯಿ ಸೀಸನ್ ಅಂದರೆ ಗೊತ್ತಲ್ವ, ಮಾವಿನಕಾಯಿ ಉಪ್ಪು ಖಾರ ಹಾಕ್ಕೊಂಡು ಚೆಚ್ಚಿ ತಿಂದ್ರೇ ಅದರ ಟೇಸ್ಟು. ಅಮ್ಮ ಮನೆ ವ್ಲಾಗ್ದು ಫುಲ್ ಡೀಟೇಲ್ ವಿಡಿಯೋ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.